ನೋಡ್ಬೋದು ಇಲ್ಲಿ ನಾವು ಡಿಪ್ಪರ್ ಏನು ಮಾಡಿದ್ದೀವಿ ಅಂತಂದರೆ ಫಸ್ಟ್ ನಾವು ಇಲ್ಲಿ ಗಿಡದ ಬಡ್ಡಿ ಹತ್ರ ಹಾಕಿದ್ದೀವಿ ನಾವು ಇಲ್ಲಿ. ಓಕೆನಾ, ಬಡ್ಡಿ ಹತ್ರ ಹಾಕಿ ಒಂದು 4-5 ತಿಂಗಳಾದಮೇಲೆ ನೋಡಿ ಈ ಬಡ್ಡಿಯಿಂದ 1 ಅಡಿ ದೂರದಲ್ಲಿ ಒಂದು ಹಾಕಿದ್ದೀವಿ, ಈ ಕಡೆ ಬಂದು 1 ಅಡಿ ದೂರದಲ್ಲಿ ಒಂದು ಹಾಕಿದ್ವಿ ನಾವು. ಈ ರೀತಿ ಮಾಡೋದ್ರಿಂದ ಗಿಡ ಅನ್ನೋದು ಡ್ಯಾಮೇಜ್ ಆಗೋದಿಲ್ಲ. ಸುಮಾರು ಜನ ರೈತರು ಏನು ಮಾಡ್ತಾರೆ ಅಂದರೆ ಗಿಡದ ಬಡ್ಡಿ ಹತ್ರ ಹಾಕ್ತಾರೆ, 2-3 ಅವರ್ ನೀರು ಬಿಡ್ತಾರೆ. ನೋಡಿ ನೀರು ಇದಕ್ಕೂ ತುಂಬ ಆಪೋಸಿಟು. ನೀರಿನ ಸಂಖ್ಯೆ ಎಷ್ಟು ಕಡಿಮೆ ಬಿಡ್ತಾರಲ್ಲ ಅಷ್ಟೊಂದು ಗಿಡ ಅನ್ನೋ ಡೆವಲಪ್ಮೆಂಟ್ ಆಗುತ್ತೆ. ಸುಮಾರು ಜನ ರೈತರಿಗೆ ನಾನು ಕೈ ಮುಗಿದು ಬೇಡ್ಕೊತಿದ್ದೆ, ನೀರು ಅನ್ನೋದು ಕಡಿಮೆ ಕೊಡಬೇಕು, ನೀರು ಎಷ್ಟು ಕಡಿಮೆ ಕೊಟ್ಟರೆ ಅಷ್ಟೊಂದು ಗಿಡನೂ ಬಾಳಿಕೆ ಬರುತ್ತೆ. ಸುಮಾರು ಜನ ರೈತರು ಏನು ಮಾಡ್ತಾರೆ ಅಂತಂದರೆ, ಇಲ್ಲ ಸರ್ ನಾನು ಗಿಡ ಸ್ವಲ್ಪ ಹಾಲಾದ ತಕ್ಷಣ ಫೋನ್ ಮಾಡ್ತಾರೆ, ಸರ್ ನಮ್ಮ ಗಿಡ ಇದ್ದಕ್ಕಿದ್ದಂಗೆ ಸತ್ತೋಗ್ತಾ ಇದೆ, 9 ತಿಂಗಳಾಗಿದೆ 10 ತಿಂಗಳಾಗಿದೆ ಅಂತಂದರೆ. ಈಗ ನಾವು 1 ತಿಂಗಳಿಂದ ನೀರೇ ಬಿಟ್ಟಿಲ್ಲ ಗಿಡ ಸತ್ತೋಗ್ತಾ ಅಂದರೆ, ಫಸ್ಟ್ ನೀವು 1 ತಿಂಗಳಿಂದ ನೀರು ಬಿಟ್ಟಿರೋದಲ್ಲ, ಮೊದಲು ಸ್ಟಾರ್ಟಿಂಗಿಂದ ಮಾಡಿರೋ ತಪ್ಪುಗಳೇ ನಿಮಗೆ ಇವಾಗ 9 ತಿಂಗಳಾದಮೇಲೆ ಕಾಣಿಸ್ತಾ ಇದೆ. ಈಗ ನನ್ನ ತೋಟದಲ್ಲೂ ಇದೆ. ನಾವು ಈಗ ರೈತರು ಬಂದರೆ ಇಲ್ಲಿ ತೋರಿಸ್ಬೇಕು ಅಂತ ಸುಮ್ಮನೆ ಸುಂದರವಾಗಿ ಗಿಡನ ಬೆಳೆಸಿ ರೈತರಿಗೆ ತೋರಿಸೋದು ಮುಖ್ಯ ಅಲ್ಲ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ತೋರಿಸ್ಬೇಕು. ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅನ್ನೋದನ್ನು. ನಮ್ಮ ಇದರಲ್ಲಿ ಸಹಿತ 13 ಗಿಡ ಸತ್ತೋಗಿದೆ. ಓಕೆ, ಏನು ಸತ್ತೋಗಿದೆ, ನಾನು ಏನು ಮಾಡಿದೆ ಅಂದರೆ ಒಂದು ಬಡ್ಡಿ ಹತ್ರ ಒಂದು ಡಿಪ್ಪರ್ ಹಾಕಿದೆ, ಕೆಲವಕ್ಕೆ ದೂರದಲ್ಲಿ ಹಾಕಿ, ದೂರದಲ್ಲಿ ಇರೋ ಗಿಡ ಏನಾಗಿದೆ ಅಂದರೆ ಏನು ಯಾವುದೇ ರೀತಿ ರೋಗಗಳು ಬಂದಿಲ್ಲ. ಗಿಡದ ಬಡ್ಡಿ ಹತ್ರ ಹಾಕಿರೋ ಗಿಡ ಮಾತ್ರ ಸತ್ತೋಗ್ತಾ ಇದೆ. ಏನಕ್ಕಂದರೆ ರೂಟ್ ರಾಟ್ ಅಂತ ಒಂದು ರೋಗ ಬರುತ್ತೆ, ಅದಕ್ಕೂ ರೂಟ್ ಬರ್ನರು, ಓಕೆ, ವಿಲ್ಟು, ಇಂಥವೆಲ್ಲ ರೋಗಗಳು ಬರ್ತದೆ. ನೀರು ಎಷ್ಟು ಕಡಿಮೆ ಕೊಟ್ಟರೆ ಅಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ಬೇರುಗಳ ಸಂಖ್ಯೆ ಅನ್ನೋದನ್ನ ಬಡ್ಡಿ ಹತ್ರ ಇರಲ್ಲ, ಅದು ಸೈಡಿಗೆ ಬಂದಿರ್ತದೆ, 1 ಅಡಿ 1.5 ಅಡಿ ದೂರ ಬಂದಿರ್ತದೆ, ಅದಕ್ಕೂ ಬೇಕಲ್ಲ ನೀರದು. ಓಕೆ, ನಾವು ಔಷಧದಲ್ಲಿ ಕೊಡೋದು ಏನಪ್ಪ ಅಂದರೆ ಡ್ರಿಪ್ ಮುಖಾಂತರ ಕೊಡೋ ಸಹಿತ ಬೇರೆ ಅನ್ನೋದನ್ನು ಆ ಕಡೆ 1 ಅಡಿ ಈ ಕಡೆ 1 ಅಡಿ ಇರುತ್ತೆ. ಅದರಿಂದ ಗಿಡ ನಾಟಿ ಮಾಡಿದ ತಕ್ಷಣ 1-1.5 ತಿಂಗಳು ಮಾತ್ರ ಗಿಡದ ಬಡ್ಡಿ ಹತ್ರ ಮಾತ್ರ ನೀರು ಇರಬೇಕು. ಓಕೆ, 1.5 ತಿಂಗಳು 2 ತಿಂಗಳಾದಮೇಲೆ ಆ ಕಡೆ 1 ಅಡಿ ಈ ಕಡೆ 1 ಅಡಿ ದೂರದಲ್ಲಿ ನೀರು ಕೊಟ್ಟರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೀರು ಅಂದರೆ ಇದು 8 ಲೀಟ್ರ್ ಡಿಪ್ಪರ್ ಇದೆ 2. ಓಕೆ, ನಾವೇನು ಮಾಡ್ತಾಯಿದ್ದೀವಿ ಇವಾಗ 2 ದಿನಕ್ಕೊಂದ್ಸಲ ಒಂದು ಅರ್ಧ ಗಂಟೆ ಬಿಡ್ತೀವಿ. ಅರ್ಧ ಗಂಟೆ ಅಂತಂದರೆ ಈ ಕಡೆ ಒಂದು 4 ಲೀಟ್ರ್ ಈ ಕಡೆ ಒಂದು 4 ಲೀಟ್ರ್ ಬೀಳ್ತದೆ ನೀರು. 8 ಲೀಟ್ರ್ ಗಿಡಕ್ಕೆ ಸಾಕದು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಆ್ಯಪಲ್ ಗಿಡಕ್ಕೆ ಸುಮಾರು ಜನ ಅದೇ ತಪ್ಪಲ್ಲಿ ಮಾಡಿದ್ರು, ಸುಮಾರು ಎಕರೆ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಆದ್ರೂ ಮಾಹಿತಿ ಇಲ್ಲ ಪಾಪ ಯಾರಿಗೆ. ಇನ್ನೊಂದೇನಪ್ಪ ಅಂದ್ರೆ ಸುಮಾರು ಜನ ಬರೀ ಹರ್ಮನೈಟಿನನ್ನು ಇಂಥವೆಲ್ಲ ತೊಗೊಂಬಂದು ಹಾಕಿದ್ದಾರೆ. ಅದು ಪಾಲಿನೇಷನ್ಗೆ ಪರಾಗ ಸ್ಪರ್ಶ ಬೇಕು ಅಂತಂದರೆ ಡೋರ್ಸೆಟ್ ಗೋಲ್ಡನ್ ಹಾಕಲೇಬೇಕಾಗತ್ತೆ. ಪರಾಗ ಸ್ಪರ್ಶ ಇಲ್ಲ ಅಂತ ಅಂದರೆ, ಇದು ಪಾಲಿನೇಷನ್ ಇಲ್ಲ ಅಂತಂದರೆ ಕಾಯಿಗಳ ಸಂಖ್ಯೆ ಕಡಿಮೆ ಬಿಡ್ತದೆ. ಪಾಲಿನೇಷನ್ ಪರಾಗ ಸ್ಪರ್ಶ ಇದ್ದರೆ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳ ಸಂಖ್ಯೆ ಬಿಟ್ಟಿದೆ ಅಂತಂದರೆ ಕಾರಣ ಬಂದು ಡೋರ್ಸೆಟ್ ಗೋಲ್ಡನ್ ಅಂತ. ಆ ಗಿಡನ ನಿಮಗೆ ತೋರಿಸ್ತೀನಿ. ಈಗ ನೋಡ್ಬೋದು ನೀವು ಒಂದು ಕಾಯಿನ ನಾನು ತೆಗೆದಿದ್ದೀನಿ, ಈ ಕಾಯಿಗಳ ಸಂಖ್ಯೆ ನೋಡ್ಬೋದು ನೀವು. ಇಲ್ಲಿ ನೋಡಿ ಎಷ್ಟೊಂದು ಕಾಯಿ ಬಿಟ್ಟು ಆಲ್ಮೋಸ್ಟ್ ಇದಕ್ಕೇನಿಲ್ಲ ಅಂದರೆ ಒಂದು 7-8 kg ಕಾಯಿ ಇದೆ. ಓಕೆ, ಎಷ್ಟು ನೋಡಿ, ಇಷ್ಟು ಚಿಕ್ಕ ಗಿಡ ಇದು. 1 ವರ್ಷನೂ ತುಂಬಿಲ್ಲ ಇದು. ಆ್ಯಕ್ಚುಲಿ ಬಂದು ನಾಟಿ ಮಾಡ್ತೀವಿ 3 ತಿಂಗಳಾದ್ಮೇಲೆ ಗಿಡ ಸತ್ತೋಗಿತ್ತು, ಮತ್ತೆ ರೀಪ್ಲೇಸ್ಮೆಂಟ್ ಆಗಿ ಗಿಡ ಹಾಕಿದೀವಿ. ಇದು 1 ವರ್ಷದಲ್ಲ, ಇದು ಆ್ಯಕ್ಚುಲಿ 9 ತಿಂಗಳ ಗಿಡ. ಇದು 9 ತಿಂಗಳ ಗಿಡಕ್ಕೆ ಯಾವ ಮಟ್ಟಕ್ಕೆ ಕಾಯಿಗಳು ಬಂದಿದೆ ನೋಡ್ಬೋದು ನೀವು. ನೋಡಿ ಆ ಕಡೆ ಭಾಗದಲ್ಲಿ ಇಲ್ಲಿ ನೋಡ್ಬೋದು, ಆ ಕಡೆ ನೋಡಿ ಇದರಲ್ಲಿ ಒಂದು ಕಾಯಿ ತೆಗೆದಿದ್ದೀರಿ. ನೋಡಿ ಎಷ್ಟೊಂದು ಕಲರ್ ಬಂದಿದೆ ನೋಡ್ಬೋದು ನೀವು. ನೋಡಿ ಎಷ್ಟೊಂದು ನೀಟಾಗಿ ಕಲರ್ ಬಂದಿದೆ ನೋಡ್ಬೋದು. ನೋಡಿ ಎಷ್ಟೊಂದು ಕಲರ್ ಬಂದಿದೆ. ಇದು ಬಂದು ಕಲರ್ ಬಂದಿದೆ ಆದರೆ ಮೆಚ್ಯೂರಿಟಿ ಆಗಿಲ್ಲ ಇನ್ನೂ ಇದು. ಓಕೆ, ಆದರೂ ಸಹಿತ ಇದು ವೆಯ್ಟ್ ಎಷ್ಟಿದೆ ಗೊತ್ತಾ, 100 ಗ್ರಾಮ್ ಮೇಲೆ ಇರ್ಬೋದು ನನ್ನ ಪ್ರಕಾರ. ನೋಡೋಣ ಎಷ್ಟಿದೆ ಇದು ವೆಯ್ಟು. 100 ಗ್ರಾಮ್ ಇದೆ. 100 ಗ್ರಾಮ್ ಇದೆ. ಎಷ್ಟು ಕಲರ್ ನೋಡಿ, ಎಷ್ಟೊಂದು ಕಲರ್ ಇದೆ ನೋಡ್ಬೋದು ನೀವು. ಓಕೆನಾ, ಇದು 100% ಕಲರ್ ಅನ್ನೋದು 100% ಬಂದೇ ಬರುತ್ತೆ. ಕಲರ್ ಬರಬೇಕು ಅಂತ ಅಂದರೆ ಫಾಸ್ಫರಸ್ ಕೊಡಬೇಕು, ಕಾಯಿ ದಪ್ಪ ಆಗಬೇಕಂದ್ರೆ ಬೋರಾನ್ ಕೊಡಬೇಕು, ಕಾಯಿ ಶೈನಿಂಗ್ ಬರಬೇಕು ಅಂದರೆ ಕ್ಯಾಲ್ಸಿಯಂ ಕೊಡಬೇಕು. ಗಿಡಕ್ಕೆ ಬೇಕಾಗಿರೋಂಥ ಪ್ರತಿಯೊಂದು ಪೋಷಕಾಂಶಗಳನ್ನ ಗಿಡಕ್ಕೆ ಕೊಡಲೇಬೇಕಾಗತ್ತೆ. ನಾನು ದನಗಳ ಗೊಬ್ಬರ ಹಾಕ್ತೀನಿ, ಕುರಿ ಗೊಬ್ಬರ ಹಾಕ್ತೀನಿ, ಕೋಳಿ ಗೊಬ್ಬರ ಹಾಕ್ತೀನಿ ಅಂದರೆ ಆಗಲ್ಲ. ನಾನು ರೈತರಿಗೆ ಹೇಳೋದೊಂದೇ, ಸಾವಯವದಲ್ಲಿ ಮಾಡಿ, ಇಲ್ಲ ಅನ್ನಂಗಿಲ್ಲ. ಆದರೆ ಗಿಡಕ್ಕೆ ಬೇಕಾಗಂತ ಪೋಷಕಾಂಶ ಕೊಳ್ಳೇಬೇಕಾಗತ್ತೆ. ಈಗ ಹಣ್ಣುಗಳು ಹೂವು ಪಿಂದೆ ಬಂದಾಗ ನ್ಯೂಟ್ರಿನ್ಸ್ ಕೊಡಬೇಕು, 13045 ಕೊಡಬೇಕು, 999 ಕೊಡಬೇಕು, ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕು, ಬೋರಾನ್ ಕೊಡಬೇಕು. ನಾನು ಹೇಳ್ತಾ ಇದ್ರೆ ಜಾಸ್ತಿ ಅನಿಸ್ಬೋದು, ಆದರೆ ನಿಮಗೆ ಕಡಿಮೆ ಮೇಂಟೆನೆನ್ಸು. ನಾನು ಹೇಳ್ತಾ ಇದ್ದೀನಿ ದಾಳಿಂಬೆಕ್ಕಿಂತ ನಿಮಗೆ ಓಕೆ 70% ಮೇಂಟೆನೆನ್ಸ್ ಕಡಿಮೆ ಇದೆ. ಇದು 70%, 100%, 70% ಕಡಿಮೆ ಇದೆ. ಈಗ ಗಿಡಕ್ಕೆ ಅನ್ನೋದನ್ನು ನಾವು ಗಿಡ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಹಾಕಬಾರ್ದು. 3 ತಿಂಗಳಾದಮೇಲೆ ಒಂದು ಶೆಡ್ಯೂಲ್ ಇದೆ. ನಾನು ರೈತರಿಗೆ ಶೆಡ್ಯೂಲ್ ಪ್ರಕಾರ ಮುಂದಕ್ಕೆ ಹೋಗ್ತಾ ಇರ್ತೀವಿ ನಾವು. ಓಕೆ, ರೈತರಿಗೆ ಶೆಡ್ಯೂಲ್ ಹೇಳ್ತಾ ಇರ್ತೀನಿ, ಯಾವ ಗೊಬ್ಬರದಲ್ಲಿ ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂತ. ಓಕೆ, ಆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರು ಒಳ್ಳೆಯದು. ಯಾಕಂದರೆ ತುಂಬ ಜನ ರೈತರು ಮಿಸ್ಟೇಕ್ ಏನು ಮಾಡ್ತಾ ಇರೋದಪ್ಪ ಅಂದರೆ ನೀರೇ ಜಾಸ್ತಿ ಕೊಡ್ತಾ ಇರೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನ ಪಟ್ಟು ಕೇಳಿಸ್ಕೊಳ್ಳಿ. ನೀರು ಜಾಸ್ತಿ ಕೊಟ್ಟರೆ ಗಿಡ ನಿಮಗೆ ಉಳಿಯಲ್ಲ.
ನೀರು ಕಡಿಮೆ ಕೊಟ್ಟರೆ ಗಿಡ ಉಳಿತದೆ ನಿಮಗೆ. ಇಷ್ಟೊಂದು ಕಾಯಿಗಳು ಬಂದಿದೆ, ತುಂಬಾ ತುಂಬ್ಕೊಂಡ್ಬಿಟ್ಟಿದೆ, ದಾರ ಕಟ್ಟಿಲ್ಲ, ತಂತಿ ಕಟ್ಟಿಲ್ಲ, ಏನೂ ಇಲ್ಲ. ಬಟ್ ಇದಕ್ಕೆ ಏನ್ ಮಾಡ್ಬೋದು ಸರ್ ಈಗ ನೀವು? ನೋಡಿ, ಇದನ್ನ ನಾವು ಟ್ರಾಲಿ ಸಿಸ್ಟಮ್ ಮಾಡಬೇಕು ಅಂತಿದ್ದೀನಿ. ಆಕ್ಚುಲಿ ಒಂದು ಕೂಚೆಗಲ್ ಹಾಕಿದ್ವಿ ಆಲ್ರೆಡಿ. ಕೂಚೆಗಲ್ ಹಾಕಿ ಟ್ರಾಲಿ ಸಿಸ್ಟಮ್ ಮಾಡೋಣ ಅಂತಿದ್ದೀವಿ. ಓಕೆ, ಬೆಂಡ್ ಮಾಡಿ ಮಾಡೋಣ ಅಂತಿದ್ದೀವಿ. ಅದನ್ನು ತೋರಿಸ್ತೀನಿ, ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈ ಗಿಡಕ್ಕೆ ಮಾತ್ರ ಜಾಸ್ತಿ ಬಿಟ್ಟಿದೆ, ಏನಿಲ್ಲ ಅಂದ್ರೆ 15-16 kg ವೇಟ್ ಇದೆ ಕಾಯಿದು. ಓಕೆ, ಇದಕ್ಕೂ ಟ್ರಾಲಿ ಸಿಸ್ಟಮ್ ಅಂತ ಮಾಡಿದ್ವಿ, ಅದನ್ನು ತೋರಿಸ್ತೇನೆ ನಿಮಗೆ. ಈಗ ನೋಡ್ಬೋದು, ಟ್ರಾಲಿ ಸಿಸ್ಟಮ್ ಮಾಡ್ತಾ ಇದ್ವಿ. ಇಲ್ಲಿ ನೋಡ್ಬೋದು 2 ತಂತಿಗಳು ಹಾಕಿದ್ವಿ, ಈಗ ಫೋಲ್ ಹಾಕಿದ್ದೀವಿ, 4 ಲೇಯರ್ ಮಾಡ್ತಾ ಇದ್ದೀವಿ. ಓಕೆ, ಈಗ 1 ವರ್ಷ ಆದಮೇಲೆ ಇದು ಹೈಟ್ ಹೋಗುತ್ತೆ, ಇದು ಹಿಂಗೆ ಉದ್ದಕ್ಕೆ ಹೋಗ್ತಾ ಇರ್ತದೆ. ಇಲ್ಲಿ ಬಿದ್ರ ಕಟ್ಟಿಗೆನ ಹಾಕ್ತೀವಿ, ಇದಕ್ಕೆ ಸಪೋರ್ಟ್ ಇರುತ್ತೆ ಮತ್ತು ತಂತಿಗೂ ಸಪೋರ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು, ಇಲ್ಲಿ ನೋಡಿ ಎಷ್ಟೊಂದು ಕಾಯಿಗಳ ಸಂಖ್ಯೆ ಬಂದಿದೆ. ಓಕೆನಾ, ಈಗ ನಾವೇನು ಮಾಡ್ತೀವಿ ಅಂತ ಇದು ಡಿವೈಡ್ ಮಾಡ್ತೀವಿ. ಓಕೆ, ಇದರ ಮೇಲೆ ಒಂದು, ಈ ಕಡೆ ಒಂದು. ಓಕೆ, ಇವಾಗ ನೋಡಿ ಬಾರ ಅನ್ನೋದನ್ನ ತಡಿತಾ ಇರ್ತದೆ ತಂತಿ. ಈ 2 ಹಾಕಿದ್ದೀವಿ ನಾವು, ಮುಗೀತು. ಇದೇ ಟ್ರಾಲಿ ಸಿಸ್ಟಮ್ ಅಂದರೆ ಈ ಥರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದ್ರ ಏನು ಮಾಡ್ತೀವಿ ಅಂದರೆ ಇದಕ್ಕೆ ಮೇಲೆ ಹಬ್ಬಿಸ್ತೀವಿ ನಾವು. ಇದನ್ನ ನಾವು ಈ ರೀತಿ ಮಾಡ್ತೀವಿ. ಹೈಟ್ ನೋಡಿ, ನೋಡಿ ತಂತಿ ಆ ಕಡೆ ಮಾಡಿದ್ದೀವಲ್ಲ ನಾವು, 4 ಲೇಯರ್ ಮಾಡಿದ್ದೀವಿ ನಾವು. ಅದನ್ನು 4 ಲೇಯರ್, ಈ ಥರ ಲೇಯರಿಂಗ್ ಸಿಸ್ಟಮ್ ಅಂತೀವಿ. ನೋಡಿ ಇದು, ನೋಡಿ ಇಲ್ಲಿ ನೋಡ್ಬೋದು ನೀವು. ಇದು 1, ಓಕೆ, 2, 3, 4 ಇಷ್ಟೇ ಹೈಟ್ ಹೋಗೋದು. ಇದು ಮಾವಿನ ಗಿಡ ಥರ ಮತ್ತು ಇದು ಸಪೋಟ ಚಿಕ್ಕ ಗಿಡ ಥರ ಈ ಥರದ್ದವ. ಇದು ಹೈಟ್ ಹೋಗಲ್ಲ ಜಾಸ್ತಿ. ಇದು ನಾವು ಕಟಿಂಗ್ ಮಾಡ್ತಾ ಇರ್ತೀವಿ, ವರ್ಷಕ್ಕೆ 2 ಬೆಲೆ ತೊಗೊತಾನೆ ಇರ್ತೀವಿ ನಾವು. ಇದು ಟ್ರಾಲಿ ಸಿಸ್ಟಮ್ ಇದು. ಓಕೆ, ಈ ಗಿಡನ ಹಿಂಗೆ ಹಬ್ಬಿಸ್ತೀವಿ ನಾವು. ಇದನ್ನು ಈ ರೆಂಬೆಗಳನ್ನ ಈ ಥರ ಮಾಡ್ತೀವಿ, ಕೆಲವರು ಈ ಥರ ಮಾಡ್ತೀವಿ ನಾವು. ಈ ಥರ ಮಾಡಿ ಡಿಸೆಂಬರ್ ತಿಂಗಳಲ್ಲೆಲ್ಲ ಪ್ರೂವಿಂಗ್ ಮಾಡಿದ್ರೆ ಆಟೋಮೆಟಿಕ್ ಫ್ಲವರಿಂಗನ್ನು ಸ್ಟಾರ್ಟ್ ಆಗುತ್ತೆ. ಇದು ಈಗ ನೋಡ್ಬೋದು, ನೋಡಿ ಕಾಯಿಗಳ ಸಂಖ್ಯೆ ಎಷ್ಟು ಬಿಟ್ಟಿದ್ದು. ಇದಕ್ಕೆ ಆಲ್ರೆಡಿ ಮಾಡಿದ್ದು ನೋಡಿ. ಈ ರೀತಿ ಮಾಡೋದ್ರಿಂದ ನೋಡಿ ಇವಾಗ ಎಷ್ಟೊಂದು ಸೇಫ್ಟಿ ಇದೆ ಅದಕ್ಕೂ. ಇದು ಬಿಚ್ಚರೆ ಏನಾಗುತ್ತೆ ಅಂದರೆ ಕೆಳಗಡೆ ಬಗ್ಗತ್ತೆ ಇದು. ನೋಡಿ ಇದ್ರಿಂದ ಏನಾಗುತ್ತೆ ಅಂದರೆ ಫುಲ್ ಸೇಫ್ಟಿ ಇದು ಕಾಯಿದು. ಇಲ್ಲಿ ನೋಡ್ಬೋದು ನೀವು, ನೋಡಿ ಇಡೀ ವರ್ಷ ಬರ್ತಾ ಇದೆ ಕರ್ನಾಟಕದಲ್ಲಿ. ಖುಷಿ ವಿಚಾರ ಅದು. ಖುಷಿ, ತುಂಬ ಖುಷಿ ಅಂತ ವಿಡಿಯೋ ನೋಡಿ. ಫ್ಲವರಿಂಗ್ ಬರ್ತಾ ಇದೆ, ಬರ್ಡ್ಸ್ ಬರ್ತಾ ಇದೆ, ಕಾಯಿಯನ್ನು ಸೆಟ್ಟಿಂಗ್ ಆಗ್ತಾ ಇದೆ. ಚಿಕ್ಕದಾಗ ಸೈಜ್ ಇದೆ ನೋಡ್ಬೋದು ನೀವು. ಸೀಬೆ ಗಿಡ ಥರ ಇದು ಹೊಂದಿಕೆ ಬರ್ತಾ ಇದೆ ನೋಡ್ಬೋದು. ಇಲ್ಲಿ ಫ್ಲವರಿಂಗ್ ಇದೆ, ಹಿಂದೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸೈಜ್ ಬೇರೆ ಇದೆ, ಇನ್ನೊಂದು ಸೈಜ್ ಬೇರೆ ಇದೆ, ಇನ್ನೂ ದಪ್ಪ ಬೇರೆ ಇದೆ ಸೈಜ್ಗಳು. ಇಲ್ಲಿ ನೋಡ್ಬೋದು, ಇಷ್ಟೊಂದಿದೆ ನೋಡ್ಬೋದು ನೀವು ಇದನ್ನು. ಅದರಿಂದ ಮಾಹಿತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ರೈತರಿಗೆ ಅನ್ನೋದನ್ನು ಮಾಹಿತಿ ಅನ್ನೋದು ತುಂಬ ತೊಗೋಬೇಕಾಗುತ್ತೆ. ಬರೀ ಫೋನ್ ನೋಡ್ಬಿಟ್ಟು, ಮೊಬೈಲಲ್ಲಿ ನೋಡ್ಬಿಟ್ಟು ಫೋನ್ ಮಾಡೋದು ಮುಖ್ಯ ಅಲ್ಲ. ಅದನ್ನು ಫೋನ್ ಮಾಡಲಿ, ನಾವು ಮಾಹಿತಿ ಕೊಡ್ತೀವಿ, ಆದರೆ ಇಲ್ಲಿ ಬಂದರೆ ನೇರವಾಗಿ ನೋಡ್ಬೋದು ಅಂತ. ಓಕೆ, ನಮಗೇನು ಖರ್ಚಾಗುತ್ತೆ, ಒಂದು ವಾಟರ್ ಬಾಟ್ಲ್ ಖರ್ಚಾಗುತ್ತೆ, ಇಲ್ಲಾಂದ್ರೆ ಒಂದು ಟೀ ಖರ್ಚಾಗುತ್ತೆ, ಆಗಲಿ ಬಿಡಿ ಪರವಾಗಿಲ್ಲ. ರೈತರಿಗೆ ಒಂದು ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದಂಥ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ನಮಗೆ. ಸರ್ ಅದೇನು ಸರ್, ಅಲ್ಲಿ ನೋಡಿದ್ರೆ ಕಾಯಿ ಇದೆ, ಇಲ್ಲಿ ನೋಡಿ ಫ್ಲವರ್ ಇದೆ. ನೋಡಿ ಈ ಫ್ಲವರಿಂಗ್ ನೋಡಿ, ಫ್ಲವರಿಂಗ್ ಬರ್ತಾ ಇದೆ. ಓಕೆ, ಕಾಯಿ ಸೆಟ್ಟಿಂಗ್ ಆಗಿದೆ. ಓಕೆ, ಬರ್ಡ್ಸ್ ಅಂತಂದರೆ ನೋಡಿ, ಬರ್ಡ್ಸ್ ಓಪನ್ ಆಗ್ತಾ ಇದೆ ನೋಡಿ. ಇಲ್ಲಿ ಹೂ ಅನ್ನೋದು ಓಪನ್ ಆಗ್ತಾನೆ ಇದೆ ನೋಡ್ಬೋದು ನೀವು. ಬರ್ಡ್ಸ್ ಅಂತಾರೆ ಇದನ್ನು. ಇದು ಓಪನ್ ಆಗ್ತಾನೆ ಇದೆ ಅಂದರೆ ಇಡೀ ವರ್ಷ ಬರೋಂಗಿದೆ. ನೋಡ್ಬೋದು ನೀವು ಎಷ್ಟೊಂದು ಕಲರ್ ಇದೆ ನೋಡ್ಬೋದು ಇಲ್ಲಿ. ಓಕೆನಾ, ಇದು ಮತ್ತು ತಿರ್ಗಾ ಅದೇ ರೆಂಬಗಳಿಗೆ ಕಾಯಿಗಳ ಸಂಖ್ಯೆ ಎಷ್ಟಿದೆ ನೋಡ್ಬೋದು ನೀವು. ಓಕೆ, ಇಲ್ಲಿ ನೋಡ್ಬೋದು, ನೋಡಿ ದಾರ ಕಟ್ಟಿದ್ದು ನೋಡಿ. ಇದು ಕೆಳಗಡೆ ಬಗ್ಗಿರೋದಕ್ಕೆ ನೋಡಿ, ಕೈ ತುಂಬ ಕಾಯಿ ಇದೆ ಇದು. ಹೌದು ಸರ್. ಓಕೆ, ಅಂದರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬಂದರೂ ಸಹಿತ ರೈತರಿಗೆ ತೋರಿಸುವಂಥ ಕಾಯಿಗಳ ಸಂಖ್ಯೆ ನಮ್ಮ ಹತ್ರ ಇದೆ. ರೈತರಿಗೆ ಸಂಪೂರ್ಣ ಮಾಹಿತಿ ಕೊಡುವಂಥದ್ದು ಎಲ್ಲ 100% ಗಿಡಕ್ಕೆ ಸಿಗತ್ತೆ, ಮತ್ತು ರೈತರಿಗೆ ಇನ್ಫಾರ್ಮೇಷನ್ ಸಿಗತ್ತೆ. ಸೊ ಈಗ ಈ ಹಣ್ಣುಗಳು ಎಷ್ಟೊಂದು ಬಂದಿದೆ, ಈ ಭಾರ ತಡಿಬೇಕು ಅನ್ನೋದ್ರಿಂದನೇ ಈ ತಂತಿನ ನಾವು ಹಾಕಿರೋದು. ಇದನ್ನ ಏನು ಸರ್ ಇಷ್ಟೊಂದು ಹೂಗಳಿದೆ ಇಲ್ಲಿ? ಹೌದು ನೋಡಿ, ಇದು ಟ್ರಾಲಿ ಸಿಸ್ಟಮ್ ಅಂತೀವಿ ನಾವು, ಬೆಂಡ್ ಮಾಡ್ತೀವಿ. ಓಕೆ, ಈಗ ಟ್ರಾಲಿ ಸಿಸ್ಟಮ್ ಅಂದರೆ ಟ್ರಾಲಿ ಸಿಸ್ಟಮ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವು ದಾರ ಕಟ್ಟಿಬೇಕಾದ್ರೆ ಇದನ್ನ ಹಗ್ಗನ ಈ ಥರ ಬೆಂಡ್ ಮಾಡೋದ್ರಿಂದ ಫ್ಲವರಿಂಗ್ ಸಂಖ್ಯೆನೂ ಜಾಸ್ತಿ ಬರುತ್ತೆ. ಈಗ ನೋಡ್ಬೋದು ಕಾಯಿಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ. ಕೈ ತುಂಬ ಇದೆ ಅಲ್ಲ ಸರ್? ಓಕೆ, ಕೈ ತುಂಬ ಇದೆ. ಮತ್ತು ಇಲ್ಲಿ ಫ್ಲವರಿಂಗು ಇದೇ ಕಾಯಿಗಳು ಇಲ್ಲಿ 100% ಬರುತ್ತೆ. ಇಲ್ಲಿ ಹೂವು ಎಷ್ಟಿದೆ ಗೊತ್ತಾ? ಏನ್ಸ್ರೆ ಒಂದು 15 ಹೂವು ಇದೆ. ಅಟ್ಲೀಸ್ಟ್ ಒಂದು 5 ಉದುರೋದ್ರು ಸಹಿತ 10 ಆದರೂ ಬಂದೇ ಬರುತ್ತಲ್ಲ 100%. ಈ ರೀತಿ ಬೆಂಡ್ ಮಾಡಿದ್ರೆ ಟ್ರಾಲಿ ಸಿಸ್ಟಮ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟರು ಸಹಿತ ಗಿಡಕ್ಕೆ ಅನ್ನೋದನ್ನ ಈ ಸಾರಾಂಶ ಅನ್ನೋದು ಗಿಡ ಅನ್ನೋದು ತಡೆಯಲ್ಲ, ಬರೀ ಈ ಕಂಬಗಳು ಮಾತ್ರ ತಡೀತದೆ ಅದು. ಓಕೆ, ಗಿಡಕ್ಕೆ ಅನ್ನೋದನ್ನ ಆವಾಗ ತಾಳ್ಮೆ ಅನ್ನೋದು ಚೆನ್ನಾಗಿ ಸಿಗತ್ತೆ ಅದು. ನೋಡಿ ಇಷ್ಟು ತಡಿಬೇಕು ನೋಡಿ, ಇಲ್ಲಿ ನೋಡ್ಬೋದು ನೀವು. ಎಷ್ಟಿದೆ ನೋಡಿ, ಇದರಲ್ಲಿ ನೋಡಿ ನೀವು ಗೊಂಚುಗಳಿದೆ ನೋಡಿ, ಇಲ್ಲಿ ನೋಡ್ಬೋದು ನೋಡಿ. ಇದು ಕಡಿಮೆ ಇರೋದ್ರಿಂದ ಕಾಯಿ ದಪ್ಪ ಬಂದಿದೆ, ಇದು ಜಾಸ್ತಿ ಇರೋದ್ರಿಂದ ಕಾಯಿಗಳ ಸಂಖ್ಯೆ ಕಡಿಮೆ ಇದೆ, ಇದು ದಪ್ಪ ಬರುತ್ತೆ. ಆ್ಯಕ್ಚುಲಿ ನಾವು ಏನು ಮಾಡಿದ್ವಿ ಅಂತಂದರೆ ಒಂದೇ ಸಲ ನಾನು ಕಟಿಂಗ್ ಮಾಡಿಲ್ಲ, ಇದು ವೇರಿಯೇಷನಲ್ಲಿ ಕಟಿಂಗ್ ಮಾಡಿದ್ದೀನಿ.
ಅದರಿಂದ ಏನಾಗತ್ತೆ ಅಂತ ರೈತರು ಒಂದೇ ಸಲ ಕಟಿಂಗ್ ಮಾಡಿದ್ರೆ ರೈತರು ಕೆಲವರು ಬರ್ತಾರೆ ಇದು ಕಾಯಿ ತೋರಿಸಿ ಅಂತಾರೆ. ಅವಾಗ ಹೆಂಗೆ ತೋರ್ಸೋಕ್ಕಾಗತ್ತೆ? ಕಾಯಿ ಕಟಿಂಗ್ ಮಾಡಿರ್ತೀವಿ. ಕಟಿಂಗ್ ಬಹಳ ಇಂಪಾರ್ಟೆಂಟ್ ಅನ್ನಂಗಾಯ್ತು. 100% ಪ್ರೂಮಿಂಗ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕಟಿಂಗ್ ನಾವು ಯಾವ ರೀತಿ ನಾವು ಚಟ್ನಿ ಮಾಡ್ತೀವಿ, ಯಾವ ರೀತಿ ಕಟಿಂಗ್ ಮಾಡ್ತೀವಲ್ಲ ಆ ರೀತಿ ಅನ್ನೋದು ಈಲ್ಡಿಂಗ್ ಜಾಸ್ತಿ ಬರುತ್ತೆ. ಓಕೆ, ಕಟಿಂಗ್ ಹೆಂಗ್ ಮಾಡ್ಬೇಕು ಸರ್ ರೈತರು? ನೋಡಿ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ನವಂಬರ್ ತಿಂಗಳು ನೀರು ಕೊಡಬಾರ್ದು. ಒಂದು ತಿಂಗಳು ನೀರು ಕೊಡಬಾರ್ದು ಗಿಡಕ್ಕೆ ಅನ್ನೋದನ್ನ 1 ತಿಂಗಳವರೆಗೂ ನೀರು ಕೊಡಬಾರ್ದು. ನವಂಬರ್ ತಿಂಗಳು ಫುಲ್ ನೀರು ಸ್ಟಾಪ್ ಮಾಡಬೇಕು. ಡಿಸೆಂಬರ್ ಮೊದಲನೇ ವಾರ ಇದು ಎಲ್ಲ ಉದುರಿಸಿ ಇದು ಸ್ಪ್ರೇ ಅನ್ನೋದು ಮಾಡಬೇಕಾಗತ್ತೆ ಇದನ್ನು.